सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ ಅಂತ. ನಾನು ಪ್ರಸ್ತುತ ನೇಕಾರ ನಗರ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ನೇಕಾರ ನಗರದಲ್ಲಿ ನೇಕಾರಿಕೆ ವೃತ್ತಿಯನ್ನು ಮಾಡ್ತಾ ಜೀವನ ಮಾಡ್ತಿದ್ದೇನೆ. ಸುಮಾರು 16-17 ವರ್ಷದಿಂದ ಆಧ್ಯಾತ್ಮ ಪಥದಲ್ಲಿ ನನ್ನ ಒಂದು ಪ್ರಯಾಣವನ್ನು ಪ್ರಾರಂಭಿಸಿದ್ದೇನೆ. ಈ ಪಥದಲ್ಲಿ ನನಗಾದ ಅನುಭವಗಳು, ನಾನು ಕಲಿತಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಈಗ ನಾನು ನಿಮ್ಮ ಮುಂದೆ ಇದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮ, ಯೋಗ ಇದೆಲ್ಲ ಬಹಳ ಮುಖ್ಯ. ಏಕೆಂದರೆ ಪಶು ಪಕ್ಷಿ ಪ್ರಾಣಿಗಳು ಸಹ ಜೀವನ ಮಾಡ್ತವೆ, ಆಹಾರ ತಿಂತವೆ, ಜೀವನ ಮಾಡ್ತವೆ, ತನ್ನ ಒಂದು ವಂಶಾಭಿವೃದ್ಧಿ ಮಾಡ್ತವೆ, ಒಂದು ದಿನ ಸತ್ತೋಗ್ತವೆ. ಅದೇ ರೀತಿ ಮನುಷ್ಯರಾಗಿ ನಾವು ಸಹ ಜೀವನ ಮಾಡ್ತಿದ್ದೇವೆ, ಹೊತ್ತೊತ್ತಿಗೂ ಊಟ ಮಾಡ್ತಿದ್ದೇವೆ, ವಂಶವನ್ನು ಬೆಳೆಸ್ತೇವೆ, ಕೊನೆಗೊಂದು ದಿವಸ ಇಲ್ಲವಾಗ್ತೇವೆ. ಅದಕ್ಕೂ ನಮಗೂ ಏನು ವ್ಯತ್ಯಾಸ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಬಹಳಷ್ಟು ಬುದ್ಧಿಶಕ್ತಿ, ಯಾವುದೇ ಜೀವಿಗಿಲ್ಲದೇ ಇರುವಂಥ ಒಂದು ಬುದ್ಧಿಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಕರುಣಿಸಿದ್ದಾನೆ. ಅದಕ್ಕೆ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತದ್ ದೈವಾನುಗ್ರಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಜನ್ಮ, ಮುಮುಕ್ಷತ್ವ ಅಂದರೆ ಭಗವಂತನನ್ನು ಪಡಿಬೇಕು ಅನ್ನುವಂಥ ಒಂದು ಹಂಬಲ, ಮತ್ತು ಮಹಾಪುರುಷ ಸಂಶಯ ಅಂದರೆ ಗುರುಗಳ ಒಂದು ಆಶ್ರಯ ಸಿಗೋದು ಅತ್ಯಂತ ದುರ್ಲಭ. ಅಂಥದ್ರಲ್ಲಿ ನಮಗೆ ಮನುಷ್ಯತ್ವ ಅಂದರೆ ಮನುಷ್ಯ ಜನ್ಮವು ದೊರೆತಿದೆ. ಈ ಮನುಷ್ಯ ಜನ್ಮವನ್ನು ಪಡೆದ ನಂತರ ಹುಟ್ಟು ಸಾವು, ಸುಖ ದುಃಖ, ಈ ಎಲ್ಲ ಸಂಸಾರ ಚಕ್ರದಿಂದ ಹೊರಗೆ ಬರುವಂತಹ ಒಂದು ಮನಸ್ಸು ನಮಗೆ ಆಗಬೇಕು. ಆ ಮನಸ್ಸನ್ನೇ ಮುಮುಕ್ಷತ್ವ ಅನ್ನೋದು. ಅದು ನಮ್ಮಲ್ಲಿ ಉಂಟಾಗಬೇಕು. ಅದು ಉಂಟಾದಾಗ ನಮಗೆ ಮುಂದಿನ ಮಾರ್ಗದರ್ಶನ ಮಾಡೋದಕ್ಕೆ ಗುರುಗಳ ಅಗತ್ಯ ಸಹ ಉಂಟಾಗುತ್ತೆ. ಈ ಎಲ್ಲವೂ ಸಿಗಬೇಕಂದ್ರೆ ದೈವಾನುಗ್ರಹವೂ ಬೇಕು. ಈ ನಿಟ್ಟಿನಲ್ಲಿ ಆಧ್ಯಾತ್ಮ ಪಥದಲ್ಲಿ ನಾವೆಲ್ಲರೂ ಚಲಿಸುವಂಥ ಒಂದು ಪ್ರಯತ್ನವನ್ನು ಇನ್ನು ಮುಂದೆ ಹಂತ ಹಂತವಾಗಿ ಮಾಡ್ತಾ ಹೋಗೋಣ. ಆಧ್ಯಾತ್ಮ ಅಂದರೆ ಏನು? ಯೋಗ ಅಂದರೆ ಏನು? ಯೋಗದಲ್ಲಿ ಏನೆಲ್ಲ ವಿಧಗಳಿದೆ? ಇದನ್ನೆಲ್ಲ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು? ಇದರಿಂದ ನಮಗಾಗುವಂಥ ಪ್ರಯೋಜನಗಳೇನು? ಇದು ಜೀವನಕ್ಕೆ ಎಷ್ಟು ಅವಶ್ಯಕತೆ? ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲಿಗೆ ಆಧ್ಯಾತ್ಮ ಅನ್ನೋ ವಿಚಾರವನ್ನೇ ತಗೊಳ್ಳೋಣ. ಆಧ್ಯಾತ್ಮ ಅಂದರೆ ಎಲ್ಲೋ ಇರುವ ಭಗವಂತನನ್ನು ಹುಡುಕೋದು, ಬೇರೆ ಬೇರೆ ದೇವಾಲಯಗಳಿಗೆ ಹೋಗೋದು, ಗುರುಗಳ ಭಜನೆ ಮಾಡೋದು, ಅಥವಾ ಇತರೆ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಹೋಗೋದು, ಇದು ಆಧ್ಯಾತ್ಮವಲ್ಲ. ಆಧ್ಯಾತ್ಮ ಅಂದರೆ ಸ್ವತಃ ನಮ್ಮನ್ನು ನಾವೇ ತಿಳ್ಕೊಳ್ಳೋದು. ನಾವು ಇಡೀ ಜಗತ್ತಿನ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸದಾ ಪ್ರಯತ್ನ ಪಡ್ತಿರ್ತೇವೆ. ಆದರೆ ನಮ್ಮೊಳಗೆ ಏನಿದೆ, ನಾನು ಯಾರು, ನನ್ನಲ್ಲಿ ಏನೆಲ್ಲ ಶಕ್ತಿಗಳಿದೆ, ಈ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋದೇ ಆಧ್ಯಾತ್ಮದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹಂತ. ಆತ್ಮದ ಅಧ್ಯಾಯವೇ ಆಧ್ಯಾತ್ಮ. ಯೋಗ ಅಂದಾಗ ಕೂಡಿಸು ಅನ್ನುವ ಅರ್ಥ ಬರುತ್ತೆ. ಯಾವುದನ್ನು ಯಾವುದ್ರ ಜೊತೆ ಕೂಡಿಸೋದು? ನಮ್ಮೊಳಗಿರುವ ಜೀವವನ್ನು ಪರಮಾತ್ಮನೊಂದಿಗೆ, ಅಂದರೆ ವಿಶ್ವವೆಲ್ಲ ಇರುವ, ಎಲ್ಲೆಲ್ಲೂ ಇರುವ ಪರಮಾತ್ಮನೊಂದಿಗೆ ಸಂಯೋಗಗೊಳಿಸುವುದೇ ಯೋಗ. ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ನಮ್ಮ ಮನಸ್ಸು ಸದಾ ಆಲೋಚನೆಗಳ ಮೂಟೆಯಾಗಿರುತ್ತೆ.
ನಿರಂತರವಾಗಿ ಆಲೋಚನೆಯ ಅಲೆಗಳು ನಮ್ಮನ್ನು ಆಕ್ರಮಿಸ್ತಾನೇ ಇರುತ್ತೆ. ಒಂದು ಕ್ಷಣವೂ ನಾವು ಯಾವುದೇ ಒಂದು ಆಲೋಚನೆ ಇಲ್ಲದೆ ನಾವು ಕುಳಿತುಕೊಳ್ಳೋದಿಲ್ಲ. ಬೇಕಾದರೆ ನೀವೊಮ್ಮೆ ಸುಮ್ಮನೆ ಕಣ್ಣು ಮುಚ್ಚಿ ಒಂದು ನಿಮಿಷ ಏನೂ ಯೋಚನೆ ಇಲ್ಲದೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾ ನೋಡಿ? ಖಂಡಿತ ಸಾಧ್ಯ ಆಗೋದಿಲ್ಲ. ನೀವು ಕಣ್ಣು ಮುಚ್ಚಿ ಕೆಲವೇ ಕ್ಷಣಗಳಲ್ಲಿ ಯಾವುದೋ ಯೋಚನೆಗಳು ನಿಮ್ಮನ್ನು ಆಕ್ರಮಿಸಿ ಬರ್ತಾನೇ ಹೋಗುತ್ತೆ. ಈ ಒಂದು ಆಲೋಚನೆಗಳನ್ನು ಚಿತ್ತವೃತ್ತಿ ಅಂತ ಹೇಳ್ತಾರೆ. ಇದನ್ನು ನಿರೋಧಿಸಿ ಮನಸ್ಸನ್ನು ಶಾಂತಗೊಳಿಸುವುದು ಯೋಗದ ಮೊದಲ ಒಂದು ಕೆಲಸ. ಧ್ಯಾನ, ಜಪ ಎಲ್ಲವೂ ಈ ಅಲೆಗಳನ್ನು ಶಾಂತಗೊಳಿಸುವುದಕ್ಕೆ ಇರುವಂಥ ಒಂದು ವಿವಿಧ ಹಂತಗಳು ಅಂತ ಹೇಳಬಹುದು. ಯೋಗದಲ್ಲಿ ಇನ್ನು ಮುಂದೆ ಸಪ್ತ ಚಕ್ರಗಳ ಬಗ್ಗೆ, ಕುಂಡಲಿನಿ ಶಕ್ತಿ, ಅದರ ಜಾಗೃತಿ, ಈ ವಿಚಾರಗಳೆಲ್ಲ ಬಗ್ಗೆ ಹಂತ ಹಂತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಾಗಿ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಇದನ್ನು ನೀವು ಆಸಕ್ತಿಯಿಂದ ವೀಕ್ಷಿಸಿ, ನೀವು ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಹೆಚ್ಚು ನೀವು ಆಸಕ್ತಿ ಬೆಳೆಸ್ಕೊಂಡು ಈ ಪಥದಲ್ಲಿ ನೀವು ಚಲಿಸುವಂತಾದರೆ ನಾವು ಈಗ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಖಂಡಿತ ಸಾರ್ಥಕವಾಗುತ್ತೆ. ಹಾಗಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಮುಂದೆ ಇನ್ನೂ ಹೆಚ್ಚು ತುಂಬ ಮುಖ್ಯವಾದ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಎಲ್ಲವನ್ನು ವೀಕ್ಷಿಸಿ ಈ ವಿಡಿಯೋಗಳಿಗೆ ನೀವು ಪ್ರೋತ್ಸಾಹ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ